ಎಸ್ ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇದೆ ಆಂತರಿಕ ಕಚ್ಚಾಟ. ಮನೆಯೊಂದು ಮೂರು ಬಾಗ್ಲಾಗ್ತಾ ಇದೆ. ಸೊ ಆಂತರಿಕ ಕಚ್ಚಾಟಕ್ಕೆ ಹೈಕಮಾಂಡ್ನಿಂದ ಬ್ರೇಕ್ ಅನ್ನ ಹಾಕೋದಕ್ಕೆ ಈಗ ಘಟಾನುಘಟಿ ನಾಯಕರ ಆಗಮನ ಆಗ್ತಾ ಇದೆ. ಸಂಜೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ನಾಯಕರೊಬ್ಬರು. ಹಾಗಾದ್ರೆ ಅವ್ರು ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಯಾರು ಬರ್ತಿದ್ದಾರೆ ಹಾಗಾದ್ರೆ? ಎಸ್ ರಾಜ್ಯ ರಾಜಕೀಯದಲ್ಲಿ ಬಿವೈಬಿ ಮತ್ತು ಅಮಿತ್ ಶಾ ಭೇಟಿ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ನಡುವೆನೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಮುಂದುವರೆದಿದೆ ಬಣ ಸಂಘರ್ಷ. ಹೈಕಮಾಂಡ್ ನೋಟಿಸ್ ಬಳಿಕವೂ ಬಂಡಾಯದ ಯಾತ್ರೆಯನ್ನ ನಡೆಸುವುದಕ್ಕೆ ಇತ್ತ ಯತ್ನಾಳ್ ಟೀಮ್ ರೆಡಿ ಆಗ್ತಾ ಇದೆ. ನಾಯಕರ ಮಧ್ಯೆ ಆಂತರಿಕ ಕಲಹ ಏರ್ಪಾಟಾಗೋದ್ರ ನಡುವೆನೆ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂಥ ನಿಟ್ಟಲ್ಲಿ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ಇಡುವುದಕ್ಕೆ ನೇರವಾಗಿ ದೆಹಲಿಯ ದಂಡನಾಯಕರ ಆಗಮನ ಆಗ್ತಾ ಇದೆ. ವಿಜೇಂದ್ರ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಜೆಪಿ ನಡ್ಡಾ ಆಗಮನ ಆಗ್ತಾ ಇರುವಂತದ್ದು. ವಿಜೇಂದ್ರ ದೂರಿನ ಬೆನ್ನಲ್ಲೇ ಸಂಜೆ ಬೆಂಗಳೂರಿಗೆ ಜೆಪಿ ನಡ್ಡಾ ಅವರು ಬರ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಜೆಪಿ ನಡ್ಡಾ. ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಸನ್ನಿವೇಶ ಬಿಜೆಪಿಯಲ್ಲಿ ಎದುರಾಗಿದೆ ಅಂತ. ಇವತ್ತು ಜೆಪಿ ನಡ್ಡಾ ಅವರನ್ನ ರಾಜ್ಯಕ್ಕೆ ಕರೆಸಿ ಒಂದಷ್ಟು ಸಭೆಗಳನ್ನ ನಡೆಸಿ ಅದಾದ ನಂತರ ಒಂದಷ್ಟು ರೂಪುರೇಷೆಗಳನ್ನ ಕೈಗೊಳ್ಳಬೇಕು ಅಂತ ಬಿಜೆಪಿಯ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜೆಪಿ ನಡ್ಡಾ ಅವರು ಇದು ಕೇವಲ ಏನು ಈ ಸಭೆಯ ನಿಮಿತ್ತ ಬಂದಿಲ್ಲ. ನಿಮಾನ್ಸ್ ಸುವರ್ಣ ಮಹೋತ್ಸವದಲ್ಲಿ ಜೆಪಿ ನಡ್ಡಾ ಅವರು ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅತಿಥಿ ಗೃಹದಲ್ಲಿ ಇವತ್ತು ನಡ್ಡಾ ಅವರು ವಾಸ್ತವ್ಯವನ್ನ ಹೂಡ್ತಾರೆ. ಸಂಜೆ 6ರಿಂದ 7 ಗಂಟೆವರೆಗೂ ನಡ್ಡಾ ಅವರು ವಾಸ್ತವ್ಯವನ್ನ ಹೂಡಿ ಬಿಜೆಪಿ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾರೆ. ಸಂಜೆ 7ಕ್ಕೆ ನವದೆಹಲಿಗೆ ವಾಪಸ್ ಆಗಲಿದ್ದಾರೆ ಜೆಪಿ ನಡ್ಡಾ ಅವರು. ಇದು ನಡ್ಡಾ ಅವರ ಟೈಮ್ ಟೇಬಲ್. ಬಿಜೆಪಿ ನಾಯಕರು ಒಬ್ಬರು ಕೂಡ ಮಾತು ಕೇಳ್ತಾ ಇಲ್ಲ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಬೇರೆ ಹೋಗುತ್ತೆ, ಕಳ್ಕೊಂಡ್ಬಿಡ್ತಾರೆ BY ವಿಜೇಂದ್ರ ಅವರು ಅಂತ ಇತ್ತ ಬುಗಿಲೇಳಿಸ್ತಾ ಇದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ನನ್ನ ಸ್ಥಾನ ಕಿತ್ಕೊಂಡ್ಬಿಡ್ತಾರಾ, ನನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರಾ ಅನ್ನುವಂಥ ಭಯ ಬೇರೆ BY ವಿಜೇಂದ್ರ ಅವ್ರಿಗೆ ಇದೆ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಸೊ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಅವರು ಇಳಿತಾರಾ ಇಲ್ವಾ ಅನ್ನೋದರ ಕ್ಲಾರಿಟಿ ಸಿಗುತ್ತೆ. ಮತ್ತೊಂದು ಕಡೆ ಬಂಡಾಯದ ಬೇಗುದಿ ಎದ್ದಿರುವಂತಹ ಯತ್ನಾಳ್ ಟೀಮ್ಗೆ ಒಂದು ಕ್ಲಾಸ್ ತಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಈಗಾಗಲೇ ಹೇಳಿದಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿರ್ಗಮನಕ್ಕೆ ಸಿದ್ಧತೆಯ ಹೊಸ್ತಿಲಲ್ಲೇ ರಾಜ್ಯ ಬಿಜೆಪಿಯ ಆಂತರಿಕ ರಾಜಕಾರಣವು ಹೊಸ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ನಡ್ಡಾ ನಿರ್ಗಮನಕ್ಕೆ ಮುನ್ನ ತಮ್ಮ ಅವಧಿ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಶತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಅವರ ಪರವಾಗಿ ಯಡಿಯೂರಪ್ಪ ಕೂಡ ನಿಂತು ಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿರೋಧಿ ಬಣವು ಕೂಡ ಹೊಸ ಅಧ್ಯಕ್ಷರ ಪ್ರತಿಷ್ಠಾಪನೆಗೆ ಗುಪ್ತ ಸಮರವನ್ನೇ ನಡೆಸ್ತಾ ಇದೆ. ಈ ಗದ್ದುಗೆ ಹೋರಾಟದಲ್ಲಿ ಶೋಭಾ ಕರಂದ್ಲಾಜೆ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಈಗ ಬಿಜೆಪಿಯ ಸಂಘಟನಾ ಪರ್ವ ಅಭಿಯಾನ ನಡೀತಾ ಇದೆ. ಇದಾದ ಬಳಿಕ ನಡ್ಡಾ ಬದಲು ಹೊಸ ಅಧ್ಯಕ್ಷರ ನೇಮಕ ಕೂಡ ಆಗುತ್ತೆ. ಫೆಬ್ರವರಿ ವೇಳೆಗೆ ಈ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಬಿಜೆಪಿಯ ಪಕ್ಷ ಸಂವಿಧಾನ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಮುನ್ನ ಪರಿಸ್ಥಿತಿ ಆಧರಿಸಿ 50% ರಾಜ್ಯಗಳಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಈ ನಿಯಮ ಆಧಾರವಾಗಿ ಇಟ್ಕೊಂಡು ಈಗ ಬಿಜೆಪಿಯಲ್ಲಿ ಪಟ್ಟದ ಪರ ವಿರೋಧದ ಚಟುವಟಿಕೆ ಗುಪ್ತವಾಗಿ ನಡೀತಾ ಇರುವಂಥದ್ದು. ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯಕ್ಕೆ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ಅನುಭವದ ಕೊರತೆ ಬೇರೆ ಇದೆ. ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಹಿಂದೇಟು ಸಹಿತ ಆಗ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವು ಸುತ್ತಿನ ಆರೋಪವನ್ನ ಮಾಡ್ತಾನೆ ಇದ್ದಾರೆ, ನಿಲ್ಲಿಸ್ತಾನೆ ಇಲ್ಲ. ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಗಮನಿಸ್ತಾ ಇದ್ದೀವಿ, ರಾಜ್ಯ ಬಿಜೆಪಿಗೆ ನೂತನ ಸಾರಥಿ ಆಯ್ಕೆ ಖಚಿತ ಎನ್ನಲಾಗ್ತಾ ಇದೆ. ಯಾವಾಗ ಆಗ್ಬೋದು ಹಾಗಾದ್ರೆ? ಸೊ ನ್ಯೂ ಮೆಂಬರ್ ಬರ್ತಾರ ಹಾಗಾದ್ರೆ ಅಂದ್ರೆ ಅಫ್ಕೋರ್ಸ್ ಬರಬಹುದು ಫೆಬ್ರವರಿ ಒಳಗಡೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯತ್ನಾಳ್ ಟೀಮ್ ನಡುವೆ ಈಗ ವಿರೋಧ, ವಾಕ್ಸಮರ, ಮಲ್ಲಯುದ್ಧ, ಮಾತಿನ ಸಮರ ಹೆಚ್ಚಾದ ನಡುವೆನೇ ಈಗ BY ವಿಜೇಂದ್ರ ಅವ್ರ ಬೇಡ ದೆಹಲಿಗೆ ತೆರಳಿ ಒಂದು ದೂರು ಕೂಡ ಕೊಟ್ಟು ಬಂದರು. ಸೊ ಈಗ
BY ವಿಜಯೇಂದ್ರ ಅವರ ಕುರ್ಚಿ ಅಲ್ಲಾಡ್ತಾ ಇದೆಯಾ? ಹಾಗಾದ್ರೆ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿತಾರ ಅನ್ನುವಂತ ಒಂದು ಹೊಸ ಪ್ರಶ್ನೆ ಹುಟ್ಟಿದೆ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕಾರ ಮಾಡಿದಾಗಿಂದಲೂ ಕೂಡ ಒಂದು ಕಡೆ ರಮೇಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಲಿಂಬಾವಳಿ, ಇನ್ನೊಂದು ಕಡೆ ಸುನೀಲ್ ಕುಮಾರ್, ಬಸನಗೌಡ ಪಾಟೀಲ್ ಯತ್ನಾಳ್, ಬಂಗಾರಪ್ಪ ಇವರ್ಯಾರು ಕೂಡ BY ವಿಜಯೇಂದ್ರ ಅವರನ್ನ ಈಗ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವ್ರ ಮಕ ನೋಡ್ತಾರಷ್ಟೇ, ಹಿಂದೆ ಮಾತಾಡ್ಕೊಳ್ಳೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಯತ್ನಾಳ್ ಅವರು ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರ ಮುಂದೆ ನಗ್ತಾರೆ, ಏನು ಗುನ್ಬೇಕೋ ಗುಮ್ತಾ ಇರ್ತಾರೆ. ಸೊ ಈ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದದನ್ನ ಗಮನಿಸಿ ಸೊ ಕೆಲವೊಂದು ಕಡೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವುದು ಹಿರಿಯ ನಾಯಕರಿಗೆ ಇಷ್ಟ ಇಲ್ಲದಂತೆ ಕಾಣ್ತಾ ಇದೆ. ಯಾಕೆ ಅವರನ್ನ ಬದಲಾವಣೆ ಮಾಡಬಾರದು ಅಂತ ಈಗ ಹೈಕಮಾಂಡ್ನ ನಾಯಕರು ಕೂಡ ಚಿಂತನೆ ಮಾಡಿದಂತೆ ಕಾಣ್ತಾ ಇದೆ. ಹಾಗಾದ್ರೆ ಯಾರಿಗೆ ಹೊಲಿಬೋದಪ್ಪ ಪಟ್ಟ? ಬಿಜೆಪಿ ಹೈಕಮಾಂಡ್ ಎದುರು ಮೂವರ ಹೆಸರು ಫೈನಲ್ ಆಗಿದೆ. ತ್ರಿಮೂರ್ತಿಗಳ ಹೆಸರು ಫೈನಲೈಸ್ ಆಗಿರುವಂತದ್ದು. ಅದು ಯಾರು ಅಂತ ಗಮನಿಸ್ತಾ ಇದ್ದೀರಿ. ಅಫ್ಕೋರ್ಸ್ ಯಡಿಯೂರಪ್ಪನವರ ಬಡ ಶೋಭಾ ಕರಂದ್ಲಾಜೆ ಅವರು, ಹಾಗೆ ಮಾಜಿ ಸಚಿವ CT ರವಿ ಅವರು, ಅಫ್ಕೋರ್ಸ್ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಮಾಡ್ತೀರಾ ಇವ್ರ ಮೂವರನ್ನ ಮಾಡಿ. ಶೋಭಾ ಕರಂದ್ಲಾಜೆ ಅವರು ಕೂಡ ರಾಜ್ಯಾಧ್ಯಕ್ಷೆ ಆಗೋದಕ್ಕೆ ಅರ್ಹರಿದ್ದಾರೆ. CT ರವಿ ಅವರು ಕೂಡ ಹಿಂದುತ್ವದ ಬಗ್ಗೆ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಅವ್ರಿಗೂ ಕೂಡ ಒಂದು ಹಿಡಿತಾ ಇದೆ. ಸೊ ನೀವು ಅವರ ಹೆಸರನ್ನ ತಗೋಬಹುದು, ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ, ಅವರಿಗೆ ಅನುಭವ ಇದೆ. ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನಿಭಾಯಿಸೋದೇನು ಕಷ್ಟ ಆಗೋದಿಲ್ಲ. ಅವರನ್ನ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು ಅಂತ ಈಗ ಮೂವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೂವರು ಆಲ್ಮೋಸ್ಟ್ ಆಲ್ BS ಯಡಿಯೂರಪ್ಪನವರ ಬಣದವರು. ಸೊ ಹೀಗಾಗಿ ಮೂವರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆಗಳಾಗ್ತಾ ಇದೆ. ನೂತನ ಸಾರಥಿ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿದ್ರು ಕೂಡ ಇವರಾಗಬಹುದು, ಇವರಿಗೆ ಆ ಅರ್ಹತೆ ಇದೆ ಅಂತಂದ್ರೆ ಒಂದು ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆ CT ರವಿ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ. ಈ ಮೂವರಲ್ಲಿ ಬಸವರಾಜ ಬೊಮ್ಮಾಯಿ ಬಗ್ಗೆ ಹೈಕಮಾಂಡ್ಗೆ ಅತಿ ಹೆಚ್ಚು ಒಲವಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಬಗ್ಗೆ BSY ಅವರು ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ. CT ರವಿ ಆಯ್ಕೆಗೆ ಯತ್ನಾಳ್ ಟೀಮ್ ಪಟ್ಟನ್ನ ಹಿಡಿದಿದೆ. ಈ ಹಿಂದೆನೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಆದರೆ ಈಗ ಬೊಮ್ಮಾಯಿ ಅವರು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. CT ರವಿ, ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ ಅವರಲ್ಲಿ ಯಾರು ಹಿತವರು ಅಂತಂದ್ರೆ ನಮಗೆ ಬೊಮ್ಮಾಯಿ ಅವರು ಓಕೆ ಅಂತ ಅನಿಸ್ತಾ ಇದೆ ಅಂತ ಹೈಕಮಾಂಡ್ನ ನಾಯಕರು ಎಲ್ಲ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ಹೈಕಮಾಂಡ್ನ ನಾಯಕರು ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ ಬಸವರಾಜ ಬೊಮ್ಮಾಯಿ ಅವರ ಹೆಸರಿಗೆ. BSY ಒಲವು, CT ರವಿ ಆಯ್ಕೆಗೆ ಯತ್ನಾಳ್ ಟೀಮ್ ಪಟ್ಟ ಮೇಲೆ ಪಟ್ಟಿಡಿದು ಬಿಟ್ಟಿದೆ. ಈಗಾಗಲೇ ಹೇಳ್ದಾಗೆ ಒಂದು ಕಡೆ CT ರವಿ ಅವರು ಯತ್ನಾಳ್ ಅವರ ಬಣ ಅಂತ ಗುರುತಿಸ್ಕೊಂಡಿದ್ದಾರಂತೆ. ಈಗ ನೋಡಿದ್ರೆ ಯತ್ನಾಳ್ ಅವರು ರಾಜ್ಯದಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ, ಅದು ಕೂಡ ಪಕ್ಷದ ವಿರುದ್ಧವಾಗಿ. ಈ ಸಂದರ್ಭದಲ್ಲಿ ನಾನು ಹೇಳ್ದಾರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಂದ್ರೆ ಹೈಕಮಾಂಡ್ನ ನಾಯಕರು ಕೇಳ್ತಾರ? ಅವರೇ ಹೈಕಮಾಂಡ್ನ ನಾಯಕರ ಮಾತು ಕೇಳ್ತಾ ಇಲ್ಲ. ನೀವು ನಮ್ಮ ಮಾತು ಕೇಳಿ, ನಾವು ನಿಮ್ಮ ಮಾತು ಕೇಳ್ತೀವಿ ಅಂತ ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಟ್ಟರು ಕೊಡಬಹುದು. ಬಟ್ ಇದಕ್ಕೆಲ್ಲ ಬಸನಗೌಡ ಪಾಟೀಲ್ ಅವರು ಒಪ್ಕೋಬೇಕಲ್ಲ. ನಾನು ಯಾಕೆ ಫರ್ಗ್ಯೂ ಮಾಡಬೇಕು, ನಾನು ಯಾಕೆ ಹಿಂದೇಟನ್ನ ಹಾಕಬೇಕು, ನಾನು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ ಬೆಂಬಲ ಬೇಕು ಅಂತ ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ. ಸಂಜೆ ಬೆಂಗಳೂರಿನಲ್ಲಿ JP ನಡ್ಡಾ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಮೀಟಿಂಗ್ ನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಯತ್ನಾಳ್ ಟೀಮ್ನಿಂದ ಬದಲಾವಣೆಗೆ ಪಟ್ಟು ಹಿಡಿಯುವ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ಹೇಳ್ದಾಗೆ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಆಗಮನ ಆಗುತ್ತೆ. ನಿಮಾನ್ಸ್ ಸುವರ್ಣ ಮಹೋತ್ಸವದಲ್ಲಿ JP ನಡ್ಡಾ ಅವರು ಭಾಗಿಯಾಗಲಿದ್ದಾರೆ. ಸೊ ಅದಾದ ನಂತರ ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ JP ನಡ್ಡಾ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಸಂಜೆ 6 ರಿಂದ 7 ಗಂಟೆವರೆಗೂ ಕೂಡ ನಡ್ಡಾ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾರೆ.
ಈ ವೇಳೆ ರಾಜ್ಯ ಬಿಜೆಪಿ ನಾಯಕರಿಂದ ನಡ್ಡಾ ಅವರ ಭೇಟಿ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಾದ ನಂತರ ಭೇಟಿ ಆಗುತ್ತೆ, ಚರ್ಚೆ ಆಗುತ್ತೆ, ಒಂದಷ್ಟು ಏನು ಮಾತುಕತೆ ನಡೆದ ನಂತರ ಸಂಜೆ 7 ಗಂಟೆಗೆ ನವದೆಹಲಿಗೆ ಜೆ.ಪಿ. ನಡ್ಡಾ ಅವರು ಮತ್ತೆ ಹಿಂತಿರುಗಲಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಕಾದ್ ನೋಡ್ಬೇಕಾಗತ್ತೆ ನಡ್ಡಾ ಅವರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ. BSY ಯಡಿಯೂರಪ್ಪನವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇದೆ ಆಂತರಿಕ ಕಚ್ಚಾಟ. ಮನೆಯೊಂದು 3 ಬಾಗ್ಲಾಗ್ತಾ ಇದೆ. ಸೊ ಆಂತರಿಕ ಕಚ್ಚಾಟಕ್ಕೆ ಹೈಕಮಾಂಡ್ ನಿಂದ ಬ್ರೇಕ್ ಅನ್ನ ಹಾಕೋದಕ್ಕೆ ಈಗ ಘಟಾನುಘಟಿ ನಾಯಕರ ಆಗಮನ ಆಗ್ತಾ ಇದೆ. ಸಂಜೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ನಾಯಕರೊಬ್ಬರು. ಹಾಗಾದ್ರೆ ಅವ್ರು ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಯಾರು ಬರ್ತಿದ್ದಾರೆ ಹಾಗಾದ್ರೆ?